ಧಿಕ್ಕಾರ 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 ಮೂಲಭೂತ ಸೌಕರ್ಯ ಕೊಡದ ಒಂದು ಕೆಟ್ಟ ಸರ್ಕಾರಕ್ಕೆ, ಮೂಲಭೂತ ಸೌಕರ್ಯ ಕೊಡದ ಈ ಕೆಟ್ಟ ಸರ್ಕಾರಕ್ಕೆ, ಕುಡಿಯುವ ನೀರು ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಎಂಎಲ್ಎಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮೂಲಭೂತ ಸೌಕರ್ಯ ಕೊಡದ ಶಾಸಕರಿಗೆ ಧಿಕ್ಕಾರ, ರಸ್ತೆ ಕೊಡದ ಕೋರಿ ಕೊಡದ ರಾಜ್ಯ ಸರ್ಕಾರಕ್ಕೆ, ಮೂಲಭೂತ ಸೌಕರ್ಯ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ, ಸರ್ಕಾರಕ್ಕೆ ರಸ್ತೆ ಭಾಗ್ಯ ಕೊಡದ ರಾಜ್ಯ ಸರ್ಕಾರಕ್ಕೆ, ಕುಡಿಯುವ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಇದು ನಮ್ಮ ಊರು ಕೆರಗೋಡು ಕ್ಷೇತ್ರಕ್ಕೆ ಮೊದಲನೇ ಗ್ರಾಮ ಆಯ್ತು. ಇವಾಗ ಮೇಲ್ಕೋಟೆ ಕ್ಷೇತ್ರಕ್ಕೆ ಲಾಸ್ಟ್ ಗ್ರಾಮ ಆಗದೆ. ಈ ಸಣ್ಣ ಗ್ರಾಮಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಮೊದಲು ಕೆರಗೋಡು ಕ್ಷೇತ್ರದ ಇದ್ದಂಥ ಸಂದರ್ಭದಲ್ಲಿ ಕೆ ವಿ ಶಂಕರೇಗೌಡರು ಇದ್ದರು, ಎಚ್ ಡಿ ಚೌಡಯ್ಯನವರು ಇದ್ದರು, ಜಿ ಬಿ ಶಿವಕುಮಾರ್ ಅವರು ಇದ್ದರು, ಗಡ್ಡ ತಮ್ಮಣ್ಣವರು ಇದ್ದರು ಎಮ್.ಎಲ್.ಎಗಳು. ಆಮೇಲೆ ಮತ್ತೆ ಎಚ್ ಪಿ ರಾಮಣ್ಣವ್ರು ಬಂದರು. ಅಲ್ವಾದ್ಮೇಲೆ ಅವರು ಸುಧಾ ಈ ನಮ್ಮೂರನ್ನ ಕಡೆಗಂಡ್ಬಿಟ್ಟವ್ರೆ. ಯಾರು ಸ್ಪಂದಿಸ್ತಾ ಇಲ್ಲ. ನಮಗೆ ರಸ್ತೆ ಇಲ್ಲ, ಮತ್ತು ಮೋರಿಗಳು ರೆಡಿ ಇಲ್ಲ, ಒಂದು ಮೂಲಭೂತ ಸೌಕರ್ಯ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವು ಬಹಿಷ್ಕಾರ ಮಾಡ್ತಿದ್ದೀವಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಮತದಾನನೇ ಬಹಿಷ್ಕಾರ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ನಮ್ಮೂರಿನವರು. ಅಲ್ಲಿ ಶಾಸಕರು ಬಂದು ನಮ್ಮ ಊರನ್ನೆಲ್ಲ ಒಂದು ರೌಂಡ್ ಹೊಡೆದು ಹೋಗಿದ್ದಾರೆ. ಎಲ್ಲನೂ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಮತ್ತೆ ಇಂಜಿನಿಯರ್ ಕಳಿಸ್ತೀನಿ ಅಂದರು, ಯಾರೂ ಬರಲಿಲ್ಲ. ಕಾಂಟ್ರಾಕ್ಟ್ ಇಲ್ಲ ಅಂತಾರೆ. ಮತ್ತೆ ಯಾವುದೇ ಸೌಕರ್ಯನ ನಮಗೆ ಕೊಡ್ತಾ ಇಲ್ಲ ಅಂತ ಅಂದಮೇಲೆ ನಮ್ಗೇನು ಮಾಡೋಕ್ಕಿದ್ದು ಎಲೆಕ್ಷನ್ನು ಅನ್ನೋದನ್ನು ನಾವು ಬಹಿಷ್ಕಾರ ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ವಿ ನಮ್ಮೂರಿಂದ. ಹಬ್ಬ ನಾವು 12 ವರ್ಷಕ್ಕೊಂದ್ಸರಿ ಹಬ್ಬ ನಡೀತಾ ಇದೆ. ನಾವು ಹಬ್ಬಕ್ಕೋಸ್ಕರ ನಾವು ಮೂಲಭೂತ ಸೌಕರ್ಯ ಒದಗಿಸ್ಕೊಡಿ ಅಂತ ಕೇಳ್ದೋ ಅಷ್ಟೇ. ಇನ್ನೇನು ಹಬ್ಬ ಇಲ್ಲ ಅಂದ್ರೆ ನಾವು ಅದನ್ನ ಕೇಳ್ತಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಇದ್ಬಿಡ್ತಿದ್ದೋ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಿದ್ರು. ಎಲೆಕ್ಷನ್ ಬಂದಂಥ ಟೈಮಲ್ಲಿ ಏನು ಅವ್ರವ್ರ ಕಾರ್ಯಕರ್ತರಿದ್ರು ಓಡಾಡ್ಕೊಂಡು ಹೆಂಗೋ ಕೆಲಸ ಆಗೋಯ್ತಿತ್ತು. ಈಗ ನಮಗೆ ಹಬ್ಬ ಎಲೆಕ್ಷನ್ ಬಂದಾಗ ಭರವಸೆ ಕೊಡೋದು ಸಹಜ. ಸರ್ಕಾರನೇ ಕೊಡ್ತಿದೆ. ನಾವು ಹಂಗ್ ಮಾಡ್ಕೊಡ್ತೀವಿ, ನಾವು ಹಿಂಗ್ ಮಾಡ್ಕೊಡ್ತೀವಿ, ಸೀರೆ ಕೊಡ್ತೀವಿ, ರವಿಕೆ ಕೊಡ್ತೀವಿ ಅಂತ ಸರ್ಕಾರನೇ ಕೊಡ್ತಿದೆ. ಅದು ಅಲ್ಲಲ್ಲ, ಈಗ ಮಾಮೂಲಿ ಅಲ್ವ, ಅದು ಕೊಟ್ಟಿರ್ತಾರೆ, ಎಲ್ಲರೂ ಕೊಟ್ಟಿರ್ತಾರೆ, ಎಲ್ಲರೂ ಈಸ್ಕೊಂಡಿರ್ತಾರೆ. ನಾವೇನು ಸಜ್ಜನರು ಅಂತ ಹೇಳಕ್ಕಾಗಲ್ಲ. ಅದು ತೋರ್ತಾರೆ, ಆಸೆ ತೋರ್ದ್ಮೇಲೆ ಅದು ಏನು ಮಾಡ್ತದೆ, ಆಸೆಗೆ ಬಿದ್ದೋಗ್ಬಿಡ್ತಾರೆ ನಮ್ಮ ಜನಗಳು. ಇಂಥ ಸಂದರ್ಭ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋತಾರೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮೂಲಭೂತ ಸೌಕರ್ಯ ಇಂಪಾರ್ಟೆಂಟ್ ಆಗಬೇಕು. ಈ ಕಡೆ ನಮ್ಮ ಮೇಲ್ಕೋಟೆ ಕ್ಷೇತ್ರಕ್ಕೆ ಇದು ಕಡೆ ಗ್ರಾಮ. ಇದು ಅದಕ್ಕೆ ಜನ ಯಾರು ಸ್ಪಂದಿಸ್ತಾ ಇಲ್ಲ. ನಮ್ದು ಒಂದು ಪಾಪ್ಯುಲಾರಿಟಿ ಅಂದ್ರೆ ಒಂದು 100 ಮನೆ ಅವೆ, ಒಂದು 500 ರಿಂದ 600 ಜನಸಂಖ್ಯೆ ಇದೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಮಗೆ. ಈಗ ನಾವು ಈ ಎಲೆಕ್ಷನ್ನೇ ಬಹಿಷ್ಕಾರ ಮಾಡಬೇಕು ಅಂತೇಳಿ ನಮ್ಮ ಎಮ್.ಎಲ್.ಎ ಅವ್ರು ಬಂದಿದ್ರು. ಹಾಲಿ ಎಮ್.ಎಲ್.ಎ ಅವರು ಯಾರು, ದರ್ಶನ್ ಪುಟ್ಟಣ್ಣನವರು, ಎಲ್ಲನೂ ವೀಕ್ಷಣೆ ಮಾಡಿದ್ರು. ನಾವು ಅವ್ರ ಗಾಡಿ ಕಟ್ಕೊಂಡು ಮೆರವಣಿಗೆ ಮಾಡಿ, ನಾವು ಈ ಮೇಲ್ಕೋಟೆ ಕ್ಷೇತ್ರದಲ್ಲಿ ಯಾರೂ ಮಾಡಲಿಲ್ಲ. ಆ ಥರ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೋ. ಆದರೆ ಅವ್ರು ನಮ್ಮ ಕಡೆ ಗಂಟ್ಬಿಟ್ಟಿದ್ದಾರೆ, ಮರ್ತೇ ಬಿಟ್ಟವ್ರೆ. ಏನಾಗ್ಬೇಕು, ಅದೇ ರಸ್ತೆ ಆಗಿಲ್ಲ, ಮೋರಿ ಆಗಿಲ್ಲ. 12 ವರ್ಷಕ್ಕೊಂದು ಹಬ್ಬ ಆಯ್ತಾ ಇದೆ. ಹಬ್ಬಕ್ಕೆ ಒಂಚೂರು ಸ್ಪಂದಿಸ್ತಾ ಇಲ್ಲ. ಇನ್ನೇನು ಆಗ್ಬೇಕು ನಮ್ಗೇನು? ಅವ್ರು ಬಟ್ಟೆ ಹೊಲಿಸ್ಕೊಡೋದು ಬೇಡ, ನಮ್ಗೇನು ಇನ್ನೇನು ಮದುವೆ ಮಾಡ್ಕೊಡೋದು ಬೇಡ, ಏನು ಮಾಡ್ಕೊಡೋದು ಬೇಡ. ಅವರು ಅಟ್ಲೀಸ್ಟ್ ನಮ್ಗೆ ಎಮ್ಮೆದನಿಗೆ ಹುಲ್ಲು ತಂದು ಕೊಡಬೇಡ. ನಾವು ಹೆಂಗೋ ಕಷ್ಟ ಸುಖ ಎಲ್ಲ ತಗೊಂಡು ಹಾಕ್ತೀವಿ. ನಮಗೆ ಮಳೆ ಆಶ್ರಯ, ಡ್ರೈಲ್ಯಾಂಡು ನಮ್ಮದು, ನಮ್ಗೆ ನೀರಾವರಿ ಬನ್ನಲ್ಲ. ಅದು ಇನ್ನೇನು ಮಾಡ್ಕೊಡೋದು ಬೇಡ. ಅವ್ರು ಅಟ್ಲೀಸ್ಟ್ ನಮ್ಮ ಮನೆ, ನಮ್ಮ ಊರಿಗೆ ಮೋರಿ, ರಸ್ತೆ, ನೀರು, ಕುಡಿ ನೀರು ಇಷ್ಟು ಮಾಡ್ಕೊಟ್ಬಿಟ್ರೆ ಸಾಕು ನಮ್ಗೆ. ಅದನ್ನ ಮಾಡ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ನಮ್ಗೆ. ಈಗ ನಾವು ಅವ್ರನ್ನೆಲ್ಲ ನಾವು ಪ್ರತಿಯೊಂದು ಮಾಡ್ಕೊಡಿ ಅಂತ ಕೇಳಕ್ಕಾಗಲ್ಲ. ಒಬ್ಬ ಎಮ್.ಎಲ್.ಎ ಶಾಸಕರಾದಂಥವ್ರು ಎಲ್ಲ ಈ ಮನೆ ಸಮಸ್ಯೆ ಎಲ್ಲ ಬಗೆಹರಿಸಕ್ಕಾಗಲ್ಲ ಅವ್ರ ಕೈಲಿ. ಊರಿನ ಸಮಸ್ಯೆ ಬಗೆಹರಿಸಕ್ಕಾಗಲ್ವ ಅವ್ರ ಕೈಲಿ? ಅಷ್ಟು ಮಾಡ್ರೆ ಸಾಕು ನಮ್ಗೆ. ಸಿದ್ದಪ್ಪ ಅಂತೇಳಿ. ನೋಡಿ, ಇಲ್ಲಿ ಬಸವೇಶ್ವರ ಸ್ವಾಮಿಯ 12 ವರ್ಷದ ನಂತರ ಇವತ್ತು ಕೊಂಡೋತ್ಸವ ಹಬ್ಬವನ್ನು ಮಾಡ್ತಾ ಇರುವಂಥದ್ದು. ನಮಗೆ ಹಬ್ಬವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಮೂಲಭೂತ ಸೌಕರ್ಯದ ವ್ಯವಸ್ಥೆನೇ ಇಲ್ಲ. ಸರಿಯಾದ ರಸ್ತೆ ಇಲ್ಲ ಊರೊಳಗಡೆ, ಸರಿಯಾದ ಮೋರಿ ಇಲ್ಲ, ಮತ್ತು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಈ ಮೂಲಭೂತ ಸೌಕರ್ಯನ ಕೇಳಕ್ಕೆ ಹೋದ್ರೇ ಇವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಮೂಲಭೂತ ಸೌಕರ್ಯ ಕೊಡದೆ ಹೋದ್ಮೇಲೆ ಇನ್ನೆಂತಕ್ಕೆ ಎಮ್.ಎಲ್.ಎ ಆಗಬೇಕು ಹೇಳಿ?
ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ. ನಿಮ್ಮ ಆಮೇಲೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಏನೋ ಕತೆ ಕಟ್ಬಿಟ್ಟು ಹೋಗ್ತಾರೆ. ಬಟ್ ಎಲೆಕ್ಷನ್ ಆದಮೇಲೆ 3 ವರ್ಷ ಆಗಿದೆ ಎಲೆಕ್ಷನ್ ಆಗಿ, ಒಂದು ಸಲನೂ ಕೂಡ MLA ಈ ಕಡೆ ಬಂದು ವಿಚಾರಿಸಿಲ್ಲ. ಏನು ಎತ್ತ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಿಲ್ಲ. ಎಲ್ಲೋ ಅಭಿವೃದ್ಧಿ ಆಗಿರೋ ಗ್ರಾಮಕ್ಕೆ ಹೋಗ್ಬಿಟ್ಟು ನಾನು ಆ ಪಕ್ಷದವರು ನೀನು ಈ ಪಕ್ಷದವರು ಪಕ್ಷ ಬಿಟ್ಬಿಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡ್ಬಿಡೋಣ, ಬಣ್ಣ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಕುಗ್ರಾಮ ಇದು, ಶ್ರೀರಂಗಪಟ್ಟಣ ಕ್ಷೇತ್ರ, ಮೇಲ್ಕೋಟೆ ಕ್ಷೇತ್ರ ಗಡಿ ಗ್ರಾಮ ನಮ್ಮದು, ಬೆಬರಳ್ಳಿ ಗ್ರಾಮ ಗಡಿ ಗ್ರಾಮ. ಈ ಗಡಿ ಗ್ರಾಮಕ್ಕೆ ಕಡೆಗಣನೆ, ಮೂಲಭೂತ ಸೌಕರ್ಯ ಇಲ್ಲದೇ ಎಲ್ಲಿ ಬದುಕೋಕ್ಕಾಗುತ್ತೆ ಹೇಳಿ? ಮೂಲ ಮನುಷ್ಯಂಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಬೇಕು, ಮತ್ತು ಮೋರಿ ಬೇಕು, ಮತ್ತು ರಸ್ತೆ ಬೇಕು. ಇವೆ 3 ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಬದುಕೋಕ್ಕಾಗುತ್ತಾ? ಮತ್ತು 12 ವರ್ಷಕ್ಕೊಂದ್ಸತ ಹಬ್ಬ ಮಾಡ್ತಾ ಇರೋದು ಇದು. ಆ ಹಬ್ಬ ಮಾಡಿದ್ಮೇಲೆ, ಈಗ ಹಬ್ಬ ಮಾಡಾದ್ಮೇಲೆ ಬರ್ತೀವಿ, ನಾಳೆ ಬರ್ತೀವಿ ಅಂತೆಲ್ಲ ಹಬ್ಬಕ್ಕೆ ಇಲ್ದೇ ಇರೋದು. ಆಮೇಲೆ ಏನು ಮಾಡೋಕ್ಕೆ? ಈಗ ಊಟಕ್ಕೆ ಇಲ್ದವ್ರು ಉಪ್ಪಿನಕಾಯಿ ಆಮೇಲೆ ಏನು ಮಾಡೋಕ್ಕೆ ಹೇಳಿ? ನೀನು ನೀನು ಗೆಲ್ಲೋ ಗಂಟೆ ನಾರಿ, ಗೆದ್ದಾದ್ಮೇಲೆ ಮಾರಿ ಅಂದಂಗೆ ಇವರು ಎಲ್ಲ ನಿರ್ಲಕ್ಷ್ಯ ಮಾಡ್ಕೊಂಬಂದ್ಬಿಟ್ಟು ಈಗ ಮತದಾನ ಬೇಕು ಅಂದಾಗ ಮಾತ್ರ ಬರ್ತಾರೆ ಹತ್ರಕ್ಕೆ. ಎಲೆಕ್ಷನ್ ಆದಮೇಲೆ ನೀವು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಟ್ರೀಟ್ ಮಾಡ್ತಿದ್ದಾರೆ. ಮೂಲಭೂತ ಸೌಕರ್ಯ ಬೇಕು ನಮ್ಗೆ ಇವಾಗ. ಅದಕ್ಕೆ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತ ಸಾಮೂಹಿಕವಾಗಿ ಒಕ್ಕೂರಲ ಒಂದು ಇದು ಅಭಿಪ್ರಾಯ. ಸಾಮೂಹಿಕವಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ರಾಜಕೀಯ ನಾಯಕರಿಗೆ ಇವತ್ತಿನಿಂದ ಎಲೆಕ್ಷನ್ ಆಗಲಿ ಬರಲಿ ಸಾಕಲ್ಲ, ಯಾವುದೇ ರಾಜಕೀಯ ನಾಯಕರಿಗೆ ನಮ್ಮೂರಿಗೆ ನಿರ್ಬಂಧ. ಇದು ರಾಜಕೀಯ ನಾಯಕರ ನಿರ್ಬಂಧಿತ ಗ್ರಾಮ ಅಂತ ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ರಾಜಕೀಯ ನಾಯಕರಿಗೆ ನಮ್ಮೂರಿಗೆ ಎಂಟ್ರಿ ಇಲ್ಲ. ಅಭಿವೃದ್ಧಿ ಮಾಡ್ಬಿಟ್ಟು ಬರಲಿ ಬೇಕಾದ್ರೆ. ಅಭಿವೃದ್ಧಿ ಮಾಡಿದಂತಾನೆ ಯಾವ ರಾಜಕೀಯ ನಾಯಕ ಯಾವುದೇ ಪಕ್ಷ ಆಗಿರ್ಬೋದು ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಅವ್ರಿಗೆ ಯಾರು ಬಂದರೂ ಅವ್ರಿಗೆ ಗೆರವಾಗಿ ಕಳ್ಸೋದು ವಾಪಸ್ಸು. ನಮ್ಮ ಹೆಸರು ಬಸವಲಿಂಗ ಅಂತ ಹೇಳ್ಬಿಟ್ಟು.